ಒಂದ್ ನಿಮಿಷ ಇದು ಲಾಸ್ಟ್ ಟೇಕ್ ತಗೊಂಡಿನಿ ಎಲ್ಲ ಸಣ್ಣೋಗಿರಿ ಮತ್ತೆ ಕೇಕ್ ಕಟ್ ಆಗತ್ತೆ. ಬನ್ನಿ ಹೋಗೋಣ. ಇದು ಕಟ್ ಆಗುತ್ತೆ. ನಾನು ಎಲ್ಲಿ ನೋಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಟೇಕ್ ನಂಬರ್ 10 ನಾನ್ 10. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬ್ಲಾಗ್ನ ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇವಾಗ ಆಲ್ಮೋಸ್ಟ್ ಮಂಡ್ಯದ ಹತ್ರ ಇದ್ದೀನಿ. ಎಲ್ಲ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಆ್ಯಂಡ್ ಇನ್ನೊಂದು ಕಾರಲ್ಲಿ ನನ್ನ ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಮುಂದೆ ಹೋಗಿದ್ದಾರೆ, ನಾವೆಲ್ಲ ಹಿಂದೆ ಹೋಗ್ತಿದ್ದೀವಿ. ಆ್ಯಂಡ್ ಯಾರ್ಯಾರು ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ಈ ಬ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಸೊ stay tuned and welcome back to my YouTube channel. ಗೈಸ್, ಇವರು ನನ್ಗೆ ಏರ್ಪೋರ್ಟ್ ಡ್ರಾಪ್ ಮಾಡಕ್ ಬಂದಿದ್ದಾರೋ ಇಲ್ಲ ಟ್ರಿಪ್ ಬಂದಿದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಫುಲ್ ಎಂಜಾಯ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದಾರೆ. ನನ್ಗೆ ಟೈಮ್ ಆಯ್ತು ಅಂತ ಫುಲ್ ಟೆನ್ಷನ್. ಇಲ್ಲಿ ನಿಜವಾಗ್ಲೂ ಟ್ರಿಪ್ ಬಂದಿರೋ ಫೀಲ್ ಆಗ್ತಾ ಇದೆ ನನ್ಗೆ. ಮೈಕ್ ಆಫ್ ಆಗಿ ನಾವು ಮಾತಾಡಿದ್ದು ಯಾವುದು ರೆಕಾರ್ಡೇ ಆಗಿರಲಿಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ಚೆಕ್ ಮಾಡಿದೆ ವಿಡಿಯೋಸು, ಯಾವುದು ಕೂಡ ಸೌಂಡ್ ಇರಲಿಲ್ಲ. ಇಲ್ಲಿ ಕಾವ್ಯ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಒಂದಷ್ಟು ಫೋಟೋಸ್ ವಿಡಿಯೋಸ್ ತೊಗೊತೀನಿ, ಸ್ಟೋರಿ ಹಾಕ್ತೀನಿ, ನಾನೇ ನಿಮ್ಮನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಿರೋದು ಅಂತ ಅಂದ್ಕೊಳ್ಳಿ ಅಂತ ಫೋಟೋಸ್ ತೊಗೊಳ್ತಾ ಇದ್ಲು. ಬಟ್ ಯಾವುದು ಸ್ಟೋರಿ ಹಾಕಿದಂತೂ ನಾನು ನೋಡಲಿಲ್ಲ. ಇವರೆಲ್ಲರೂ 1 ಅವರ್ಗೂ ಒಂದೊಂದು ಬ್ರೇಕ್ ಅಂತ, ಟೀ ಬ್ರೇಕ್ ಹಾಗೆ ಐಸ್ ಕ್ರೀಮ್ ಒಂದು ಬ್ರೇಕ್ ಅಂತ 1 ಅವರ್ಗೂ ಬ್ರೇಕ್ ಇಟ್ಕೊಂಡು ಬರ್ತಾಯಿದ್ರು. ಟ್ರಿಪ್ ಥರ ಎಂಜಾಯ್ ಮಾಡ್ತಾಯಿದ್ರು. ನನಗೆ ಫುಲ್ ಟೆನ್ಷನ್ ಆಗ್ತಾಯಿತ್ತು. ಇವ್ರಿಗೆಲ್ಲ ನನಗೆ 6ಗೆ ಫ್ಲೈಟ್ ಇರೋದಂತ ಹೇಳಿದೆ. ಬಟ್ ನಂಗೆ ಫ್ಲೈಟ್ ಇದ್ದಿದ್ದು 7:40ಗೆ. ಲೇಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೂ ಇವ್ರು ಯಾರೂ ತಲೆನೇ ಕೆಡ್ಸ್ಕೊಳ್ತಾ ಇರಲಿಲ್ಲ. ಮೈಸೂರು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ತುಂಬ ಬೇಜಾರಿತ್ತು. ಬಟ್ ನಾನು ಅಷ್ಟು ತೋರಿಸ್ಕೊತಾ ಇರಲಿಲ್ಲ ಯಾರಿಗೂ. ಹಾಗೆ ಅಂದ್ಕೊತಿದ್ದಂಗೆ ಏರ್ಪೋರ್ಟ್ಗೆ ರೀಚ್ ಆಗೇ ಬಿಟ್ಟಿದ್ವಿ. ಇವಾಗ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. 4:30 ಟೈಮ್. ಟರ್ಮಿನಲ್ 2. ಇನ್ನೊಂದೆಲ್ಲಿ ಇನ್ನೊಂದು ಕಾಣಿಸ್ಲೇ ಇಲ್ಲ. ಇನ್ನೇನಿಲ್ಲ, ಇಷ್ಟೇನಾ ನನ್ನ ಲಗೇಜ್. ಹುಡುಗಿರು ಯಾವಾಗಲೂ ಓವರ್ ಆಗಿ ಲಗೇಜ್ ಪ್ಯಾಕ್ ಮಾಡ್ತಾರಲ್ವ, ನಾನು ಕೂಡ ಒಂದು 2-3 kgs ಆಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ 16 kgs ಎಕ್ಸ್ಟ್ರಾ ಪ್ಯಾಕ್ ಮಾಡಿಬಿಟ್ಟಿದ್ದೆ ನಾನು. ನನಗಿದ್ದಿದ್ದು ಬರೀ 30 + 7 ಅಷ್ಟೇ. ಸೊ ಇನ್ನು ಎಕ್ಸ್ಟ್ರಾ ಪೇ ಮಾಡಬೇಕಲ್ಲ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಯಾವ್ದಾದ್ರು ಬೇಕು ಯಾವ್ದಾದ್ರು ಬೇಡ ಅಂತ ಬೈಫಾಕೇಟ್ ಮಾಡ್ಕೊತಿದ್ದೆ. ನಮ್ಮ ಫೋಟೋ ತೆಗೆಯೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಸರಿ, ನಾನು 2 ತಿಂಗಳು
ಅಡ್ರೆಸ್ ಸೂಪರ್ ಆಗಿ ಹೇಳಿದ್ದೆ. ಮೆಮೊರಿ ಏಯ್ ಅಳುಗುರು ಕಲ್ತಿರೋದು ವಿಡಿಯೋ ಮಾಡಿ ಕಳ್ಸೋದ. ಟೈಮ್ ಆಯ್ತು, ತುಂಬಾ ಲೇಟ್ ಆಯ್ತು. ಅದನ್ನು ಇದು ಐದು ಕನೆಕ್ಟ್ ಆಗಿದೆಯಲ್ಲ. ಎಲ್ಲ ಬೈವಾಗೇಟ್ ಮಾಡಿ ಹೊರಟೆ. ಇನ್ನೊಂದು 3-4 kgs ಎಕ್ಸ್ಟ್ರಾ ಪೇ ಮಾಡೋಣ ಬಿಡು ಅಂತ. ಬಟ್ ಒಳಗಡೆ ಹೋದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಇತ್ತು, ನಾನು ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಸೊ ರಿಟರ್ನ್ ಟಿಕೆಟ್ ಬುಕ್ ಮಾಡಿಲ್ಲ ಅಂದರೆ ಬಿಡಲ್ಲ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಸ್ಪಾಟಲ್ಲೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿ ಹೋಗಿದ್ದಾಯಿತು. ಇಲ್ಲಿ ನೋಡಿ, ಬಸ್ ಟ್ರೈನ್ ಮಾತ್ರ ಅಲ್ಲ, ಫ್ಲೈಟಲ್ಲಿ ಕೂಡ ನಿಲ್ಸಿದ ತಕ್ಷಣ ಕ್ಯೂ ನಿಂತಿದ್ದಾರೆ ಆಚೆ ಹೋಗೋಕ್ಕೆ. ಏನು ಅರ್ಜೆಂಟ್ ಇವ್ರಿಗೆಲ್ಲ ಗೊತ್ತಿಲ್ಲ ನನಗೆ. ಸೊ ಫೈನಲಿ ದುಬೈಗೆ ರೀಚ್ ಆದೆ. ಇಲ್ಲಿ ಫ್ಲೈಟಿಂದ ಇಳಿದ್ಮೇಲೆ ಅಲ್ಲಿಂದ ಏರ್ಪೋರ್ಟ್ ಒಳಗಡೆ ನಮ್ಮ ಲಗೇಜ್ ಕಲೆಕ್ಟ್ ಮಾಡಲಿಕ್ಕೆ ನಾವು ಮೆಟ್ರೋದಲ್ಲಿ ಹೋಗಬೇಕು. ಅಷ್ಟು ದೂರ ಇದೆ, ಇದು ಅಷ್ಟು ದೊಡ್ಡದಿದೆ ಏರ್ಪೋರ್ಟ್. ಇಲ್ಲಿ ಇಮಿಗ್ರೇಷನ್ ಆಲ್ಮೋಸ್ಟ್ ಲೈಕ್ 1.5 hour ಆಯಿತು. ನಂಗೆ 10:30 ರೀಚ್ ಆಗಿದ್ರು. ಅಲ್ಲಿಂದ ಏರ್ಪೋರ್ಟಿಂದ ಆಚೆ ಬರೋಕ್ಕೆ 12:30 ಆಯಿತು. ಏನೂ ತಿಂದಿರಲಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದೆ ನಾನು. ಇದು ದುಬೈ ಮೆಟ್ರೋ. ಏರ್ಪೋರ್ಟ್ ರೀಚ್ ಆದಮೇಲೆ ಏರ್ಪೋರ್ಟ್ ಒಳಗಡೆ ಎಲ್ಲ ಕಂಪ್ಲೀಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಲಗೇಜ್ ಜಾಸ್ತಿ ಆಗಿದ್ದ ರೀಸನ್ಗೆ ಒಂದು ಟೆನ್ಷನ್ಗೆ ನನಗೆ ವ್ಲಾಗ್ ಮಾಡೋದೇ ಮರೆತೋಯ್ತು, ಮೊಬೈಲೇ ಮುಟ್ಲಿಲ್ಲ. ಸೊ ಲಗೇಜ್ ಎಲ್ಲ ಸಾರ್ಟ್ ಔಟ್ ಮಾಡಿ ಓಕೆ ಏನು ಎಕ್ಸ್ಟ್ರಾ ವೆಯ್ಟ್ ಇದೆ ಅದನ್ನು ಪೇ ಮಾಡೋಣ ಅಂತ ಒಳಗಡೆ ಹೋದೆ. ಬಟ್ ಅಲ್ಲೊಂದು ಇನ್ನೂ ಒಂದು ಪ್ರಾಬ್ಲಮ್ ಇತ್ತು, ಅದು ರಿಟರ್ನ್ ಟಿಕೆಟ್ ಬುಕ್ ಆಗಿರಲಿಲ್ಲ ನಂದು. ರಿಟರ್ನ್ ಟಿಕೆಟ್ ಬುಕ್ ಮಾಡ್ದೇ ಒಳಗಡೆ ಬಿಡೋಲ್ಲ ಅಂತ ಅಂದರು. ಸೊ ಆನ್ ಸ್ಪಾಟ್ ನಂದು ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿ ಹೋಗಿ ಆಯಿತು. ಮತ್ತು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಓಕೆ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಯಿತು ಅಂತ ಅಂದ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಆಮೇಲೆ ನನಗೆ ಫ್ಲೈಟ್ ಅಟೆಂಡರಿಂದ ಕಾಲ್ ಬಂತು, ನಾನು ಒಬ್ಬಳೇ ಲಾಸ್ಟ್ ಪ್ಯಾಸೆಂಜರ್ ಇರೋದು, ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ, ಎಲ್ಲಿದ್ದೀರಾ ಅಂತ. ಸೊ ಇನ್ನು ಎದ್ನೋ ಬಿದ್ನೋ ಅಂತ ಹೋಗಿದ್ದಾಯಿತು. ಅಲ್ಲಿ ನೋಡಿದ್ರೆ ನಾನು ಒಬ್ಬಳೇ ಲಾಸ್ಟ್ ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ. ಒಳಗಡೆ ಹೋಗಿ ದುಬೈ ರೀಚ್ ಆದಮೇಲೆ ಓಕೆ ಮಾಡೋಣ, ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ದುಬೈಗೆ ರೀಚ್ ಆದಮೇಲೆ ನೋಡ್ತೀನಿ ನನ್ನ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ. ಒಂದು 10% ಏನೋ ಇತ್ತು. ಅದನ್ನು ಒಳಗಡೆ ಫ್ಲೈಟ್ ಲ್ಯಾಂಡ್ ಆಗಿ ಒಳಗಡೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಡೆಡ್ ಆಗಿತ್ತು.
ಅಲ್ಲೆಲ್ಲ ಚಾರ್ಜಿಂಗ್ ಪಾಯಿಂಟ್ಸ್ ಇತ್ತು ಏರ್ಪೋರ್ಟಲ್ಲಿ, ಚಾರ್ಜ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲೆಲ್ಲ ಯೂನಿವರ್ಸಲ್ ಚಾರ್ಜಿಂಗ್ ಪಿನ್ ಬಂದು ಮೈನಸ್ ಪಾಯಿಂಟ್ ಇರುತ್ತೆ. ನಮ್ಮದೆಲ್ಲ ರೌಂಡ್ ಪಿನ್, ಇವ್ರದ್ದೆಲ್ಲ ಮೈನಸ್ ಪಿನ್ ಇರುತ್ತೆ. ಅದು ಕೂಡ ಚಾರ್ಜ್ ಮಾಡಲಿಕ್ಕೆ ಕಷ್ಟ ಆಯಿತು. ಸೊ ಅಲ್ಲಿ ಪಕ್ಕದಲ್ಲಿರೋರ ಹತ್ರ ಕೇಳಿ ಅದೊಂದು 10%ಗೆ ಹಾಫ್ ಆನ್ ಅವರ್ ಚಾರ್ಜ್ ಆಯಿತು. ಸೊ ಇದು ವ್ಲಾಗ್ ಮಾಡ್ತಾ ನಿಂತ್ಕೊಂಡ್ರೆ ಮತ್ತೆ ಈ ಚಾರ್ಜ್ನು ಕೂಡ ಇರೋಕ್ಕಾಗಲ್ಲ, ನನ್ನ ಪ್ಲೇಸ್ಗೆ ನಾನು ರೀಚ್ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇಮಿಗ್ರೇಷನ್ಗೆ ಹೋಗಿ ಅಲ್ಲಿ ದೊಡ್ಡ ಕ್ಯೂ ಇತ್ತು. ನಾನು ಲೇಟ್ ಆಗಿದ್ದ ಕಾರಣ ಅದು 1.5 hour ಆಯಿತು. ನಾನು ಅದನ್ನು ಮುಗಿಸ್ಕೊಂಡು ನಾನು ಲಗೇಜ್ ಹತ್ರ ಹೋದಾಗ ನನ್ನ ಲಗೇಜೇ ಇರಲಿಲ್ಲ ಅಲ್ಲಿ, ಏಕೆಂದರೆ ಅಲ್ಲಿ ತುಂಬ ಲೇಟಾಗಿ ಹೋಗಿದ್ದ ಕಾರಣ ನೆಕ್ಸ್ಟ್ ಫ್ಲೈಟ್ ಅವ್ರದ್ದು ಲಗೇಜ್ ಬರ್ತಾ ಇತ್ತು, ನಾನು ಇರಲೇ ಇಲ್ಲ. ಆಮೇಲೆ ಮತ್ತೆ ಹೋಗಿ ಅದನ್ನು ಕೇಳಿಕೊಂಡು ನನ್ನ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಆಚೆ ಬರೋಷ್ಟರಲ್ಲಿ 12:30 ಆಗಿಬಿಟ್ಟಿತ್ತು. ನಾನು ತಿಂಡಿನೂ ತಿಂದಿರಲಿಲ್ಲ, ಫುಲ್ ಸುಸ್ತಾಗಿ ಹೋಗಿತ್ತು. ಸೊ ಅಲ್ಲಿಂದ ನನ್ನ ಪ್ಲೇಸ್ಗೆ ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಟೈಮ್ ಆಯಿತು. ಸೊ ಅದಕ್ಕೋಸ್ಕರ ವ್ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇನ್ನು ಮುಂದೆ ನಂದು ವ್ಲಾಗ್ಸ್ ಮುಂದೆ ಏನಿರುತ್ತೆ ಅದು ದುಬೈಯಲ್ಲಿ ವ್ಲಾಗ್ಸ್ಗಳಿರುತ್ತೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಿರುತ್ತೆ ನನಗೆ. ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ. ಹಾಗೆ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ನ್ಯೂ ದುಬೈ ವ್ಲಾಗ್ಸಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.